ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವರ್ಕಾತು. ಫ್ರೆಂಡ್ಸ್ ನಮಸ್ತೆ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇದು ನಮ್ಮ ಪೇರ್ಲೆ ತೋಟ. ಈಗ ನಿನ್ನೆ ಎಲ್ಲ ಹಾರ್ಟ್ ಪ್ರೂನಿಂಗ್ ಮಾಡಿದ್ದೀನಿ ನಾನು. ನಮ್ಮ ಆಲ್ ಸೀಸನ್ ಕಾಗ್ಜಿ ಲೆಮನ್ ನಿಂಬೆ ಹಣ್ಣಿನ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ನೋಡಿ. ಇಲ್ಲಿ ಮುಂಟ ಇತ್ತಿದು, ಇಲ್ಲಿಂದ ಇದೇನೆಲ್ಲ ಬೆಳೆದಿದೆಯಲ್ಲ, 1 ಇಂಚಿಂದ 4 ಇಂಚ್ವರೆಗೂ, 3 ಇಂಚು 4 ಇಂಚ್ವರೆಗೂ ಬೆಳೆದಿದೆ. ಇಲ್ಲಿ ಕಾಣ್ತಿರ್ಬೋದು ಸಣ್ಣ ಸಣ್ಣ ಚಿಗುರು ಫುಲ್ಲಾಗಿ ಬರ್ತಿರೋಂಥದ್ದು. ಇದು ಆಲ್ ಸೀಸನ್ ಕಾಗ್ಜಿ ಲೆಮನ್ ಅಂತ. ಇದರಲ್ಲಿ ಮುಳ್ಳು ಬರೋದಿಲ್ಲ, ನಿಮಗೆಲ್ಲೇ ಮುಳ್ಳು ಸಿಗಲ್ಲ ಇದರಲ್ಲಿ. ಈಗ ಹಚ್ಚಿ ಲಾಸ್ಟ್ 20ನೇ ತಾರೀಕಿಗೆ ಹಚ್ಚಿದ್ದು, ಲಾಸ್ಟ್ ಮಂತ್ 20ನೇ ತಾರೀಕಿಗೆ ಹಚ್ಚಿರೋದು ನಾನು. 50 ಗಿಡ ಮಾತ್ರ ಹಚ್ಚಿದ್ದೀನಿ. ಇನ್ನೂ ನೆಕ್ಸ್ಟು ಹಚ್ಚೋ ಅಂಥದ್ದು ಇದೆ, ಪ್ಲಾನಿಂಗ್ ಇದೆ ನೋಡಿ. ಎಲ್ಲ ತೋಟ ಎಲ್ಲ ಫುಲ್ ಕ್ಲೀನಾಗಿದೆ. ಎಲ್ಲ ಮಿಷಿನ್ ಹೊಡೆದ್ಬಿಟ್ಟು ಬ್ರಷ್ ಕಟ್ರ್ ಹೊಡೆದು ನಂತರ ಕಳೆನಾಶಕನೂ ಹೊಡೆದಾಗಿದೆ. ಇವತ್ತು ಫುಲ್ ತೋಟ ಎಲ್ಲ ಕ್ಲೀನಾಗಿ ಕಾಣ್ತಿದೆ. ಡ್ರ್ಯಾಗನ್ ಫ್ರೂಟು ಅಲ್ಲೊಂದು ಹಣ್ಣು ಆಗ್ತಾ ಬರ್ತಾಯಿದೆ. ನೆಕ್ಸ್ಟು ಡ್ರ್ಯಾಗನ್ ಮುರಿಯೋ ಅಂಥ ಕೆಲಸನೂ ಸ್ಟಾರ್ಟ್ ಆಗುತ್ತೆ. ಈಗ ಪೇರ್ಲೆ ಗಿಡನ ಫುಲ್ ಬಿಟ್ಟ ಮೇಲೆ ಫಸ್ಟ್ನೇ ಸತಿ ಪ್ರೂನಿಂಗ್ ಮಾಡಿರೋದು ನಾನು. ಸ್ಟಾರ್ಟಿಂಗಲ್ಲಿ 1 ವರ್ಷದ ಒಳಗಡೆ ಸುಮಾರು ಸತಿ ಪ್ರೂನಿಂಗ್ ಮಾಡಿದ್ದೆ. ಬಟ್ ಈಗ ಎಲ್ಲ ಹಣ್ಣೆಲ್ಲ ಮುರಿದಾದ ನಂತರ ಪ್ರೂನಿಂಗ್ ಮಾಡಿರೋವಂಥದ್ದು. ಇಲ್ಲಿ ಕಾಣ್ತಿರ್ಬೋದು, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ. ಪ್ರೂನಿಂಗ್ ಮಾಡೋದಕ್ಕೆ ಕಾರಣನೇ ಇದು. ಇದೆಲ್ಲ ಹೀಗೆ ಮತ್ತೆ ಚಿಗುರುತ್ತೆ, ಅದಕ್ಕೋಸ್ಕರನೇ ಪ್ರೂನಿಂಗ್ ಮಾಡೋದು. ಇಲ್ಲೆಲ್ಲ ಫುಲ್ ಚಿಗುರು ಕಾಣ್ತಿರ್ಬೋದು ನಿಮಗೆ. ಇದು ನೋಡಿ, ಹೀಗೆ ಕಟ್ ಮಾಡೋದ್ರಿಂದ ಈ ಪ್ರೂನಿಂಗ್ ಹೀಗೆ ಬರುತ್ತೆ. ಇದೆಲ್ಲ 4-5 ದಿವಸ ಗ್ಯಾಪ್ ಬಿಟ್ಟು ಕಟ್ ಮಾಡಿದ್ದು. ಒಂದು ವಾರದ ನಂತರನೂ ಕಟ್ ಮಾಡಿರೋವಂಥದ್ದು. ಇದು ನಿಂಬೆ ಸಸಿ ಚೆನ್ನಾಗಿ ಚಿಗುರಿರೋವಂಥದ್ದು. ಈ ಕಾಣ್ತಿರೋವಂಥ ಸಾಲು ಕೂಡ ನಿಂಬೆ ಸಸಿದು. ಈಗ 3 ತಳಿ ಆಗಿದೆ, ಡ್ರ್ಯಾಗನ್ನು ಮತ್ತು ಪ್ಯಾರ್ಲೆ ಮತ್ತು ನಿಂಬೆ. ಇಲ್ಲಿ ನೋಡ್ತಿರೋ ಅಂಥದ್ದು ಎಷ್ಟು ಚೆನ್ನಾಗಿ ಚಿಗುರ್ತಿದ್ದಾವೆ ಅಂತ. ಪ್ಯಾರ್ಲೆ ಹಣ್ಣಿನ ಸಸಿಗಳು ಫುಲ್ ಚಿಗುರು ಹೊಡಿತಿದೆ ಗಿಡಗಳು. ಈ ರೀತಿ 1-2 ಇತ್ತಂತ ಹೇಳಿದ್ರೆ ಈ ರೀತಿ ಇಷ್ಟಪ್ಪ ಆಗುತ್ತೆ ಪ್ಯಾರ್ಲೆ ಹಣ್ಣು. ಈಗ ಮತ್ತೆ ಹಾರ್ವೆಸ್ಟಿಂಗ್ ಇದೆ. ಈಗ ನಾಳೆದ್ರಲ್ಲಿ ಹಾರ್ವೆಸ್ಟಿಂಗ್ ಮಾಡಬೇಕು ಪ್ಯಾರ್ಲೆ ಹಣ್ಣು. ನೋಡಿ, ನಿಂಬೆ ಸಸಿಗಳು ಭಾರಿ ಚೆನ್ನಾಗಿ ಗ್ರೋತ್ ತೊಗೊತಿದೆ. ಈ ಲೈನು ಕೂಡ ಪ್ಯಾರ್ಲೆ ಸಸಿ ಇದೆ ಮತ್ತು ನಿಂಬೆ ಸಸಿ ಕೂಡ ಇದೆ. ನೋಡ್ತಿರ್ಬೋದು, ತೋಟ ಎಲ್ಲ ಕ್ಲೀನಾಗಿ ಕಾಣ್ತಿದೆ. ಈಗ ಎಲ್ಲ ಪ್ರೂನಿಂಗ್ ಆಗಿದೆ. ಈಗ ನೆಕ್ಸ್ಟು 1 ವೀಕಲ್ಲಿ ಮತ್ತೆ ಫುಲ್ ಎಲ್ಲ ಹಚ್ಚ ಹಸಿರಾಗುತ್ತೆ. ಗಿಡಗಳೆಲ್ಲ ಮತ್ತೆ ಫುಲ್ ಎಲ್ಲ ಚಿಗುರ್ಕೊಳ್ಳುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಬೇರೆಯವರಿಗೂ, ರೈತ ಬಂಧುಗಳಿಗೆ ಶೇರ್ ಮಾಡಿ. ಧನ್ಯವಾದ.